ಸೈಜ್ ಸೋಫಾ ಎಷ್ಟು ಪ್ರೀಮಿಯಂ ಆಗಿದೆ ಇದು, ಹೊಸ ಮಾಡೆಲ್ ಮಾಡಿರೋದಾ ಇದು? ಹೌದು ಅದು ಇದು ಪ್ಯೂರ್ ಲೆದರಲ್ಲಿ ಮಾಡಿದ್ದೀರಾ? ಹೌದು, ಪ್ಯೂರ್ ಲೆದರ್. ಚೆನ್ನಾಗಿ ಕಲರ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅಟ್ರಾಕ್ಟಿವ್ ಆಗಿರ್ಲಿ ಅಂದ್ಬಿಟ್ಟು ಈ ಕಲರ್ ಚೂಸ್ ಮಾಡಿರೋದು, ರೆಡ್ ಕಲರ್. ಕಂಫರ್ಟ್ ಎಲ್ಲ ಹೆಂಗಿದೆ? ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಹ್ಯಾಂಡಲ್ಸ್ ಆಗಿದ್ದೆಲ್ಲ ಕಂಫರ್ಟಬಲ್ ಆಗಿದೆ. 321 ಒಂದು 2 lakhs 2.5 lakhs ಸೇಲ್ ಮಾಡ್ಬೋಣ ಸರ್ ಇದು? 2 lakhs 3 lakhs ಬೇಡ ದೀಪ್, ಏನಕ್ಕೆ? ಇವಾಗ ಪ್ರೀಮಿಯಂ ಸೋಫಾ ಲೆದರ್ ಯೂಸ್ ಮಾಡಿದ್ದೀವಿ ಅಂದ್ಬಿಟ್ಟು ಪ್ರೈಸಿಂಗು ಜಾಸ್ತಿ ಇರಬೇಕಂತ ಏನಿಲ್ಲ. ಯಾಕಂದರೆ ಒಂದೊಳ್ಳೆ ಪ್ರೀಮಿಯಂ ಸೋಫಾ ಒಂದೊಳ್ಳೆ ರೀಸನಬಲ್ ಪ್ರೈಸಿಗೆ ಬರೋಣ. ಯಾರೇ ಒಬ್ರು ಕಸ್ಟಮರ್ ಬರಲಿ, ಈ ಸೋಫಾ ಇಷ್ಟಪಟ್ಟರೆ ಫೈನಲ್ ಡೀಲ್ ಬಂದು 1,30,000ಗೆ ಕ್ಲೋಸ್ ಮಾಡಿ. 1,30,000? 1,30,000ಗೆ ಫುಲ್ ಸೆಟ್ಟು 3+2+1 ಫೈನಲ್ ಪ್ರೈಸ್. ಫಾರ್ ಎಕ್ಸಾಂಪಲ್ ತಗೊಂಡ್ರು ಎಲ್ಲ ಕಡೆ ಮೈಕ್ರೋ ಫ್ಯಾಬ್ರಿಕ್ಕು ಸ್ವೇಟ್ ಫ್ಯಾಬ್ರಿಕೇ ಓಡ್ತಾ ಇದೆ. ಅದಕ್ಕೆ ನಮಗೆ 60,000 70,000 ಇರುತ್ತೆ. ಬಟ್ ನಾವೇನಂದರೆ ನಮ್ಮ ಕಡೆಯಿಂದ ನಮ್ಮ ಸ್ಟೋರ್ಗೆ ಬರೋ ಕಸ್ಟಮರ್ಸ್ಗೆ ಒಂದೊಳ್ಳೆ ರೀಸನಬಲ್ ಪ್ರೈಸಲ್ಲಿ ಲೆದರ್ ಸೋಫಾಸೇ ಕೊಡೋಣ ಅಂದ್ಬಿಟ್ಟು ಈ ಸೋಫಾನ ನಾನು ಲೆದರಲ್ಲಿ ಮಾಡಿಸಿರೋದು. ಸ್ಟೆಪ್ 1 ಇಂದ ಸ್ಟೆಪ್ ಲಾಸ್ಟ್ ರಿಡಕ್ಷನ್ ಆಗೋ ಪ್ರೋಸೆಸ್ನ ಫ್ಯಾಕ್ಟ್ರಿಯಲ್ಲಿ ಬಂದು ಲೈವಲ್ಲಿ ನೋಡ್ಕೊಳಕ್ಕೆ ಹೇಳಿ. ಲೈವಲ್ಲಿ ನೋಡಕ್ಕೆ? ಇನ್ ಕೇಸ್ ಅವ್ರಿಗೇನಾದರೂ ಸ್ಯಾಂಪಲ್ ಬೇಕು ಅಂದರೆ ಸ್ಯಾಂಪಲ್ ಕೊಡಿ. ಈಗ ರೆಡ್ಡೇ ತಗೋಬೇಕಂತೇನಿಲ್ಲ, ಕಲರ್ ಆಪ್ಷನ್ಸ್ ಕೊಡಿ. ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಒಂದು ಟೈಮ್ ಪೀರಿಯಡ್ ತಗೊಂಡು ಅವ್ರಿಗೆ ಯಾವ ಕಲರ್ ಅವ್ರ ಮನೆಗೆ ಯಾವ ಸೂಟ್ ಆಗುತ್ತೋ ಅದು ಮಾಡ್ಕೊಡೋಣ. ಇನ್ನೊಂದು ಹೇಳ್ಬೇಕಂದ್ರೆ ವೈಲ್ಡ್ ಫರ್ನಿಚರ್ಸಲ್ಲಿ ತೋರಿಸೋದೊಂದು ಮಾಡೋದೊಂದು ಯಾವತ್ತೂ ಆಗೋದಿಲ್ಲ. ನಿಮಗೆ ಪ್ರೀಮಿಯಂ ಡಿಸೈನ್ಸು, ಪ್ರೀಮಿಯಂ ಕ್ವಾಲಿಟಿ, ಕಸ್ಟಮೈಸೇಷನ್ ಏನೇ ಇರಲಿ, ಏನೇ ಬೇಕಿದ್ರೂ ವೈಲ್ಡ್ ಫರ್ನಿಚರ್ಸ್ನ ಒಂದ್ಸಲ ವಿಸಿಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ವೈಲ್ಡ್ ಫರ್ನಿಚರ್ಸ್ನ ಇನ್ನೂ ಯಾರು ಫಾಲೋ ಮಾಡಿಲ್ಲ, ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.